ಹಾಂ ನೋಡೋಣ. ಈಗಂತೂ ಮುಗಿದಿದೆ, ಇನ್ನು ಮುಂದೆ ಏನು ಮಾಡ್ಬೇಕು ಅನ್ನೋದು ಪ್ರಶ್ನೆ ದೇಶಕ್ಕೆ ಅಷ್ಟೇ. ಈಗಂತೂ ಪೂರ್ಣ ಪ್ರಮಾಣ ಯುದ್ಧ ಆಗ್ತಂತೆಲ್ಲ ನಿರೀಕ್ಷೆ ಮಾಡಿದ್ರು, ಅದಾಗಿಲ್ಲ. ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ. ಸೊ ಮುಂದೆ ದೇಶವನ್ನು ಯಾವ ರೀತಿ ಕಟ್ಟಬೇಕು, ಬೆಳೆಸಬೇಕು ಅನ್ನೋದು ದೇಶಕ್ಕಿರುವಂಥ ಚಾಲೆಂಜ್. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಬಹಳಷ್ಟು ಪ್ರಸ್ತಾಪ ಆಗ್ತಾ ಇದೆ. ಇಂದಿರಾ ಗಾಂಧಿ 1971ರಲ್ಲಿ ಏನು ಅವ್ರು ಮಾಡಿದ್ರು ಅದೇ ಮಾದರಿಯಲ್ಲಿ ಮೋದಿಯವ್ರು ಮಾಡಬೇಕಾಗಿತ್ತು ಅನ್ನೋ ಒಂದು ವಿಚಾರ. ಅದು ಭಾಳ ಜನ ಇದೆ, ಅದು ಅವರು ಸ್ವಂತ BJP ಅವರು ಅದ್ರ ಬಗ್ಗೆ ಟ್ವೀಟ್ ಮಾಡ್ತಿದ್ದಾರೆ, ವಾಟ್ಸಪ್ನಲ್ಲಿ ಹಾಕ್ತಿದ್ದಾರೆ. ಇದನ್ನು ನಿಲ್ಲಿಸಬಾರ್ದಂತ ಭಾಳ ಜನ ಅಭಿಪ್ರಾಯ, ಇನ್ಕ್ಲೂಡಿಂಗ್ BJP ಅವ್ರದ್ದು. ಅದ್ರಾಗ ನಿಂತಿದ್ದಾಗ ಏನು ಮಾಡಲಿಕ್ಕಾಗಲ್ಲ. ಸರ್, ಮಧ್ಯಪ್ರವೇಶ ಮಾಡಿದ್ದಕ್ಕೆ ಆಕ್ಷೇಪ ಇದೆ ಸರ್ ಟ್ರಂಪ್ ಅವರು. ಅದು ಗೊತ್ತಿಲ್ಲ, ನೋಡೋಣ. ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ, ನಮಗೇನು ಗೊತ್ತಿಲ್ಲ. ಇಲ್ಲಿದ್ದೀವಿ ನಾವು. ಒಂದು ಸಾವಿರಕ್ಕೆ ಬಂದೇ ಬರ್ತೈತಿ. ಯಾಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು, ಯಾರು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನ್ನೋದು ಒಂದು ದಿವಸ ಯಾವಾಗ ಯಾರು ಅವರಿಗೆ ಹೋಗಿ ರಿಕ್ವೆಸ್ಟ್ ಮಾಡೋದು ಹೊರಗೆ ಬರ್ತೈತೆ. ನೋಡೋಣ, ಕಾದು ನೋಡಬೇಕಷ್ಟೆ. ಇಲ್ಲ, ಸಿಕ್ಕಿಲ್ಲ. ನ್ಯಾಯ ಅಂತ ಖಂಡಿತವಾಗಿ ಸಿಕ್ಕಿಲ್ಲ. ಸೊ ಅದಕ್ಕೆ ಮತ್ತೆ ಕಾಯ್ಬೇಕಾಗ್ತದೆ.